ಅಯ್ಯಯ್ಯೋ ಟ್ರಿಗ್ನೋಮೆಟ್ರಿನ ಒಂಥರ ಕಬ್ಬಣದ ಕಡ್ಲೆ ಅನ್ಕೊಂಡಿರೋ ನಿಮ್ಗೆಲ್ಲ ಈಸಿಯಾಗಿ ಸಾಲ್ವ್ ಮಾಡಕ್ಕೆ 5 ಟಿಪ್ಸ್ ತಗೊಂಬಂದಿನಿ ನೋಡಿ. ಕಂಪ್ಲೀಟ್ ಆಗಿ ನೋಡಿ, ಬೆಣ್ಣೆ ತರ ಸಾಲ್ವ್ ಮಾಡ್ಬೋದು. ಸೊ ಈಗ ಲೆಟ್ ಸ್ಟಾರ್ಟ್ ಫ್ರಮ್ ಟಿಪ್ ನಂಬರ್ 1. ಈಗ ಫಸ್ಟ್ ಟಿಪ್ ಏನು ಅಂತಂದ್ರೆ, ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ಕಾಂಪ್ಲಿಕೇಟೆಡ್ ಸೈಡ್ ಇಂದ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಎಲ್ಲಿ ಜಾಸ್ತಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರುತ್ತೋ ಅಥವಾ ಜಾಸ್ತಿ ಆಪರೇಷನ್ಸ್ ಇರುತ್ತೋ ಆ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಮತ್ತೆ ಟಿಪ್ ನಂಬರ್ 2, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮಗೆ ಐಡೆಂಟಿಟೀಸ್ ಡೈರೆಕ್ಟ್ ಆಗಿ ಬಂದ್ರೆ, ಸಪೋಸ್ ಹಿಯರ್ 1 + tan ಸ್ಕ್ವೇರ್ ಇಸ್ ಅನ್ ಐಡೆಂಟಿಟಿ, ಅದನ್ನ ನಾವು ಸೀಕೆಂಟ್ ಸ್ಕ್ವೇರ್ ಅಂತ ಬರಿಬಹುದು. ಅದೇ ರೀತಿ 1 + cot ಸ್ಕ್ವೇರ್ ಏನ ಕೋಸಿಕೆಂಟ್ ಸ್ಕ್ವೇರ್ ಅಂತ ಬರಿಬಹುದು. ಎಲ್ಲಿ ಐಡೆಂಟಿಟೀಸ್ ಡೈರೆಕ್ಟ್ ಆಗಿ ಬರುತ್ತೋ ಅಲ್ಲಿ ಫಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಮತ್ತೆ ಟಿಪ್ ನಂಬರ್ 3, ಮೋಸ್ಟ್ ಕಾಮನ್ ಟಿಪ್ ಇದು. 99% ಆಫ್ ದ ಪ್ರಾಬ್ಲಮ್ಸ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಏನು ಅಂತಂದ್ರೆ, ಬೇರೆ ಎಲ್ಲಾ ರೇಷಿಯೋಸ್ ನಾವು ಸೈನ್ ಕಾಸ್ ಅಲ್ಲಿ ಬರೆಯೋದು. ಇಲ್ಲಿ ನಾವು ಕೋಸಿಕೆಂಟ್ ಅನ್ನ 1/sin ಅಂತ ಬರಿಬಹುದು, ಮತ್ತೆ ಸೀಕೆಂಟ್ ಇದ್ರೆ ಅದನ್ನ 1/cos ಅಂತ ಬರಿಬಹುದು. ನೆಕ್ಸ್ಟ್, ಆಲ್ರೆಡಿ ಪ್ರಾಬ್ಲಮ್ ಸೈನ್ ಅಂಡ್ ಕಾಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು? ಒಂದು, LCM ತೆಗಿಯಕ್ಕೆ ನೋಡಬೇಕು. LCM ತೆಗೆದು ಸಿಂಪ್ಲಿಫೈ ಮಾಡಕ್ ನೋಡಬೇಕು. ಇಲ್ಲ ಅಂತಂದ್ರೆ LCM ತೆಗಿಯಕ್ಕಾಗಿಲ್ಲ ಅಂದ್ರೆ ರಾಷನಲೈಸ್ ಮಾಡಕ್ಕಾಗತ್ತಾ ಅಂತ ಚೆಕ್ ಮಾಡಬೇಕು. ದೆನ್ ಟಿಪ್ ನಂಬರ್ 5, ನ್ಯೂಮರೇಟರ್ ಅಲ್ಲಿ ಕಾಮನ್ ಟರ್ಮ್ಸ್ ಇರುತ್ತೆ. ಆ ಕಾಮನ್ ಟರ್ಮ್ಸ್ ಐಡೆಂಟಿಫೈ ಮಾಡಿದ್ರೆ ನಮಗೆ ಪ್ರಾಬ್ಲಮ್ 1 ಲೆವೆಲ್ ಸಿಂಪಲ್ ಆಗುತ್ತೆ. ಈಗ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಸೈನ್ ಕಾಮನ್ ಇದೆ ನ್ಯೂಮರೇಟರ್ ಅಲ್ಲಿ, ಕಾಸ್ ಕಾಮನ್ ಇದೆ ಡಿನಾಮಿನೇಟರ್ ಅಲ್ಲಿ. ಇದರಿಂದ ನಮಗೆ ಪ್ರಾಬ್ಲಮ್ ಆಲ್ಮೋಸ್ಟ್ 50% ಸಿಂಪಲ್ ಆಗುತ್ತೆ. ದ ಸೇಮ್ ವೇ ಇನ್ ದ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಕಾಸ್ ಕಾಮನ್ ಇದೆ. ಕಾಸ್ ಕಾಮನ್ ತೆಗೆದ್ರೆ ನಮ್ಗೆ ರೆಸ್ಟ್ ಆಫ್ ದ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡಬಹುದು ನಾವು. ಸೊ ಇದೇ ತರ ಮ್ಯಾಥ್ಸ್ ಅಲ್ಲಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಅದು ನಿಮ್ವರೆಗೂ ತಲುಪಬೇಕು ಅಂದ್ರೆ ಪೇಜ್ ನ ಫಾಲೋ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.